ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಹೊರವಲಯದಲ್ಲಿರುವ ಕೊಹಿನೂರ್ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುತ್ತಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಇಲ್ಲಿನ ಸ್ಥಳೀಯರಾದ ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಹಾಗೂ ದಲಿತ ಸೇನೆಯ ಮುಖಂಡ ದೇವಾನಂದ್ ತೊಳೆ ಅವರು ಮೊರಾರ್ಜಿ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿದಾಗ ಹಾಸ್ಟೆಲ್ನ ಮಕ್ಕಳು ತಮ್ಮ ಸಮಸ್ಯೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇಲ್ಲಿನ ಮಕ್ಕಳು ಮಲಗಲು ಮಂಚ ಹಾಗೂ ಬೆಡ್ಶೀಟ್ ಇಲ್ಲದೆ ನೆಲದ ಮೇಲೆ ಮಲಗುತ್ತಿದ್ದು ಅತಿ ಹಳೆಯದಾದ ಚಾಪೆಯ ಮೇಲೆ ಮಲಗುತ್ತಿದ್ದಾರೆ. ತಗಡಿನ ಕೋಣೆಯಲ್ಲಿ ವಿಪರೀತ ಶೆಕೆಯಲ್ಲಿಯೂ ಕೂಡ ಮಕ್ಕಳು ಮಲಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಮಕ್ಕಳು ಮಲಗುವ ಕೋಣೆ ಪ್ರತಿದಿನ ಸ್ವಚ್ಛತೆ ಮಾಡದ ಕಾರಣ ವಿದ್ಯಾರ್ಥಿಗಳು ಕಸದ ಕೋಣೆಯಲ್ಲಿಯೇ ಪ್ರತಿದಿನ ಮಲಗುತ್ತಿದ್ದಾರೆ ಎಂದು ಹೇಳ್ತಿದ್ದಾರೆ. ಅಲ್ಲದೆ ಶೌಚಾಲಯ ಹಾಗೂ ಸ್ನಾನ ಕೋಣೆಗಳಿಗೆ ಸರಿಯಾದ ಬಾಗಿಲುಗಳು ಇಲ್ಲ ಹಾಗೂ ನಲ್ಲಿಗಳು ಕೂಡ ಇಲ್ಲ. ಮಕ್ಕಳು ಪ್ರತಿನಿತ್ಯ ಓಡಾಡುವ ಸ್ಥಳದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಗಬ್ಬೆದ್ದು ನಾರ್ತಿದೆ. ಇದರಿಂದ ವಿದ್ಯಾರ್ಥಿಗಳು ದುರ್ವಾಸನೆಯಲ್ಲಿ ಬದುಕುತ್ತಿದ್ದಾರೆ. ಹೀಗಾಗಿ ಪ್ರತಿನಿತ್ಯ ಕೊಡುವ ಅಡುಗೆಯೂ ಕೂಡ ಸರಿಯಾಗಿ ಇರುವುದಿಲ್ಲ. ಬೇಳೆಯಲ್ಲಿ ಯಾವುದೇ ರೀತಿ ತರಕಾರಿ ಕೂಡ ಹಾಕುವುದಿಲ್ಲ. ಇವರು ಕೊಡುವಂತ ಊಟದಲ್ಲಿ ಪೌಷ್ಟಿಕಾಂಶ ಇರುವುದಿಲ್ಲ. ಖುದ್ದು ವಿದ್ಯಾರ್ಥಿಗಳೇ ಆರೋಪ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಅಲ್ಲದೆ ಮಾರ್ಚ್ 18ರಂದು 10ನೇ ತರಗತಿಯ ಪರೀಕ್ಷೆಗಳಿವೆ. ಹಾಲ್ ಟಿಕೆಟ್ಗೋಸ್ಕರ 500 ರೂಪಾಯಿ ಕೊಡಬೇಕು ಹಾಗೂ ಸ್ವಲ್ಪವೇ ಅಂತರದಲ್ಲಿರುವ ಮಂಠಾಳ ಗ್ರಾಮದಲ್ಲಿ ನಮ್ಮ ಪರೀಕ್ಷೆ ಕೇಂದ್ರವಿದೆ. ಅಲ್ಲಿಗೆ ಹೋಗಲು ತಲಾ 350 ರೂಪಾಯಿ ಕೊಡಬೇಕೆಂದು ಇಲ್ಲಿನ ಶಿಕ್ಷಕರು ಹೇಳ್ತಿದ್ದಾರೆ. ಇಲ್ಲಿ ಬದುಕುವುದು ತುಂಬಾ ಕಷ್ಟಕರವಾಗಿದೆ ಎಂದು ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಮಾಧ್ಯಮದ ಜೊತೆ ಮಾತನಾಡಿದ ಶಂಕರ್ ಫುಲೆ ಹಾಗೂ ದೇವಾನಂದ್ ತೊಳೆ ಅವರು ಮಕ್ಕಳಿಗೆ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡದೆ, ಊಟ ಸರಿಯಾಗಿ ಕೊಡದೆ ಮತ್ತು ಮಕ್ಕಳ ಮೇಲೆ ಇಲ್ಲಿನ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ. ಸರ್ಕಾರದಿಂದ ಬಂದ ಹಣ ಲೂಟಿ ಹೊಡೆದು ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ. ಕೂಡಲೇ ತಪ್ಪಿಸ್ಥರ ವಿರುದ್ಧ ಕ್ರಮವಾಗಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಇದು ದನವ ಕೊಟ್ಟಿಗಿಂತ ಹಚ್ಚಿಗದ್ರೆ ಇಂಥ ಜಗಿ ನಿಮ್ಗೆ ಇಕ್ಲದಾರ ಅಂತಂದ್ರೆ ಇವ್ರು ಅಂತ ನಾಲ್ಕು ಯಾರು ಬಿಲ್ಲ ಇದ್ರ ತಾಲೂಕು ಆಫೀಸರ್ ಇಲ್ಲಿ ಬರಲ್ಲ ಯಾರು ಬಿ ಚೆಕ್ ಮಾಡಕ್ ಕೊಟ್ಟು ಯಾರು ಬಿಜೆಪಿಗೆ ಆಫೀಸರ್ ಇಲ್ಲಿ ತಕ ಏನೇ ಯಾರು ಬಿ ಬಂದಿರ್ತೀವಿ ನೋಡಿದ್ರಿ ಇವ್ರಿಗೆ ಇರ್ಲಕ್ಕಿಂತ ವ್ಯವಸ್ಥೆ ಅದ. ನಾ ಈ ರೀತಿ ವ್ಯವಸ್ಥೆ ನೋಡಿದ್ರೆ ನನಗೆ ಭಾಳ ದುಃಖಾಗತ್ತೆ. ಯಾಕಂತಂದ್ರೆ ಇಲ್ಲಿ ಇರೋ ಎಲ್ಲ ಬಡ ಕುಟುಂಬ ಬಡ ಕುಟುಂಬ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಈ ರೀತಿ ವ್ಯವಸ್ಥೆ ಅದ. ಇಲ್ಲೇನು ವ್ಯವಸ್ಥೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟದ ಅಧಿಕಾರಿಗಳು ದೇವರಾಜ್ ಅರಸ್ ಏನಪ್ಪ ಅಂದ್ರೆ ತಾಲೂಕು ಆಫೀಸರ್ ಇರ್ಬೋದು, ಜಿಲ್ಲಾ ಅಧಿಕಾರಿಗಳು ಇರ್ಬೋದು, ಹಾಗೂ ನಮ್ಮದು ತಾಲೂಕಾ AC ಸಾಹೇಬ್ರು ಇರ್ಬೋದು. ಇದು ನಿಮ್ಮ ಗಮನಕ್ಕೆ ಬರಬೇಕು ಸಾಹೇಬ್ರೆ. ಇದು ನೋಡಿ ಇದು ಏನು ವ್ಯವಸ್ಥೆ ಇದೆ ಇಲ್ಲಿ, ಇದೇ ವ್ಯವಸ್ಥೆಯಲ್ಲಿ ಇದು ದನಗಳು ಕಟ್ಟೋಕ್ಕಿಂತ ಹೆಚ್ಚಿಗಾಗಿದೆ. ಇಂಥ ವ್ಯವಸ್ಥೆಯಾಗಿ ಮಕ್ಕಳನ್ನು ಜೀವನ ಮಾಡ್ತಾ ಇದ್ದಾರೆ ಮತ್ತು ಶಾಲೆ ಕಲಿಯುತ್ತಾರೆ. ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಅದ ನೋಡಿ, ಸ್ವಲ್ಪ ನಿಮ್ಮ ಕಣ್ಣಿಂದ ನೋಡಿದ್ವಿ ನೀವು ಮಕ್ಕಳು ಈ ರೀತಿ ಮಕ್ಕಳಿಗೆ ಇದು ಹಾಸಿಗೆ ಅಂತೀರಿ ಮಕ್ಕಳಿಗೆ. ಈ ರೀತಿ ಮಕ್ಕಳಿಗೆ ಹಾಸಿಗೆ ಅಂತಂದ್ರೆ ಈ ಮಕ್ಕಳ ಜೀವನ ಹೆಂಗೆ ಇಲ್ಲಿ ಇದು ಯಾಕೆ ಸರ್ಕಾರದೆಲ್ಲ ಬಜೆಟ್ ಬಂದಿದ್ದೆಲ್ಲ ನೀರು ಕುಡಿತಾ ಇದ್ದೀರಿ. ಮಕ್ಕಳದು ಗರೀಬ್ ಮಕ್ಕಳದೆಲ್ಲ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿಂದ ಏನಪ್ಪ ಅಂತಂದ್ರೆ ಇವರು ಪ್ರಿನ್ಸಿಪಲ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಸಂಪೂರ್ಣವಾಗಿ ಇಲ್ಲೆಲ್ಲ ದ್ರೋಹ ಮಾಡಿ ಇವರು ಮಕ್ಕಳ ಹೊಟ್ಟೆ ಮೇಲೆ ಹೊಡೆದು ರೊಕ್ಕ ತಿಂಬಂತ ದುಡ್ಡು ಗೋಚ್ಕೊಂಡು ತಿಂಬಂತ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಇದು ಗ್ರೌಂಡಲ್ಲಿ 25 ಜನ ಮಕ್ಕಳ್ತಾರೆ. ನೋಡಿದ್ರಿ ವ್ಯವಸ್ಥೆ ಎಷ್ಟು 26 ಜನ 26 ಜನ ಇಲ್ಲಿ ಮಕ್ಕೋತಾರಂತ ಮಕ್ಕಳು. ಇದು ಯಾವ ರೀತಿ ಇದೆ ನೋಡಿದ್ದು ಇವ್ರ ಮಕ್ಕಳದ್ದು. ಇದು ನೋಡಿದ್ದು ಮಕ್ಕಳಿಗೆ ಮಕ್ಕಳಕ್ಕೆ ಉಳ್ಳಾಕ ಇಂಥ ಇದು ರೆಕ್ಸಿನು ಇದು ಫುಲ್ ಏನಪ್ಪ ಅಂದ್ರೆ ಹೀಟ್ ಆಗ್ತಿದ್ರ. ಇದು ಹೀಟ್ ಆಗ್ತದೆ. ಈಗಂತೂ ಹೀಟ್ ಇದೆ. ಇದು ಮ್ಯಾಗಿನ ಒಂದರ ತಗಡ ಹೀಟು, ಇದು ಕೆಳಗಿನ ಇಂಥದ್ದು ಇದು ಏನಂತಾರೆ ಅರ್ಗಲ್. ಇದ್ರೊಳಗೆ ಇದು ನೀಟದೇನು ಇದು ಹೊಲಸು ನೋಡಿ. ಇದು ಇಂಥ ಹೊಲಸದಲ್ಲಿ ಮಕ್ಕಳಿಗೆ ಕೊಡ್ರೆ ಬೇಮಾರಿ ಬೀಳಲ್ಲ. ಹಂಗೆ ಮಕ್ಕಳಿಗೆ ಎಜುಕೇಷನ್ ಯಾವ ರೀತಿ ಕೊಡ್ತಾ ಇದ್ದೀರಿ. ಸರ್ಕಾರದ ಬಂದಿನ ಅಧಿಕಾರಿಗಳೆಲ್ಲ ಲೂಟಿ ಮಾಡಿ ಅವ್ರನ್ನ ಮನೆ ತುಂಬ್ಕೊತಾ ಇದ್ದಾರೆ. ಇದು ಏನಪ್ಪ ಅಂತಂದ್ರೆ ಬೇಗನೆ ಸರ್ಕಾರ ಇದಕ್ಕೆ ಬಂದಂಥ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಯಾರು ಪ್ರಿನ್ಸಿಪಲ್ ಅರ ಅವ್ರಿಗೆ ಇಲ್ಲಿ ವರ್ಗಾವಣೆ ಎಲ್ಲ ಅಮಾನತ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಅವ್ರಿಗೆ. ಯಾಕಂತಂದ್ರೆ ಅವ್ರು ಇಲ್ಲಿ ತನಕ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತರಲ್ದಂಗೆ ಮಕ್ಕಳಿಗೆ ಬೆದರಿಸಿ ಅಂದಿಸಿ ಈ ರೀತಿ ಅವ್ರು ಏನಪ್ಪ ಅಂದ್ರೆ ವ್ಯವಸ್ಥೆಗಳಿಕ್ಕ್ಯಾರ. ಇದು ಒಂದು ಕೆಟ್ಟದಾಗಿದೆ. ಇದು ಒಳ್ಳೆಯ ರೀತಿ ಇರಬೇಕು. ಇದು ಬಿಲ್ಡಿಂಗ್ ಸ್ವಂತ ಇರಲಿ, ಚಾಯ್ ಅವ್ರು ಗೌರ್ಮೆಂಟ್ದು ಇರಲಿ. ಈ ಬಿಲ್ಡಿಂಗ್ ಏನು ಇದೆ ಅಂದ್ರೆ ತಮ್ಮ ಡೈಲಿ ಇಲ್ಲೇ ಮುಕ್ಕೋತ್ರಿ ನೀವು? ಇದೇ ಜಾಗದಾಗ ಮುಕ್ಕೋತ್ರಿ? ಇದಕ್ಕೇನು ಬೆಡ್ ಅದನ್ನ ಏನಿಲ್ಲ, ಹೊಟ್ಟೆ ಬೆಡ್ಡ ಪಲಂಗ ಏನಿಲ್ಲ. ಎಷ್ಟು ಜನ ಐತೆ ಹಿಂಗೆ ಮುಕ್ಕೊಲತ್ತೀರಿ? ಬಂದು ಹಿಡಿದು ಹಿಂಗೆ ಮುಕ್ಕೊಲತ್ತೀರಿ? 5 ವರ್ಷ ಆಯಿತು. ಮತ್ತೇನು ಹೊಚ್ಕೊಲಕ್ಕೆ ಅವ್ರು ಕೊಟ್ರ ನೀವು ತಂದಿರಿ? ಚಾಪಿ ಇಟ್ಟೆ ಕೊಟ್ರ, ಹೊಚ್ಕೊಲಕ್ಕೆ ನೀವೇ ತಂದಿರಿ? ಹಾಂ. ಮತ್ತೇನು ತಿಗಣಿ ಕಾಟೋದನ್ನು ಭೀ ಅದೇನು ಒಳಗಿಲ್ಲ? ತಗಣಿದನ್ನು ಕಸ್ತವನ್ ತಗಣಿ ಮಚ್ಚರವ. ಹಾಂ. ಮತ್ತು ಇಲ್ಲಿ ಈ ಅರ್ಗಲ್ ಏಜನ್ಕೊಮ್ಮೆ ತೊಳಿತಾರ, ಮತ್ತು ಏನು ಸ್ವಚ್ಛ ಇಕ್ತಾರೆ? ವಾರಕ್ಕೊಮ್ಮೆ ತೊಳಿತಾರೆ. ಪೂರ ನೆಲಕ್ಕೆ ಗರಮ್ದಾಗೆ ಮುಕ್ಕೋತ್ರಿ ಹಿಂಗೆ ಇದ್ರಾಗೆ.
ಮತ್ತೇನೇನು ಸಮಸ್ಯೆ ಅದ ತಮ್ಮ ಊಟ ಸಮಸ್ಯೆ ಬಿ ಅದ ಊಟದಾಗ ಅಂದ್ರೆ ಯಾವ ರೀತಿ ಸಮಸ್ಯೆ ಅದ ಊಟದಾಗ ನಿಮ್ಗೆ ಹಾಂ ಬ್ಯಾಡಿ ನೀರೇ ಮಾಡ್ತಾರೆ ಒಟ್ಟೆ ಮಟೀರಿಯಲ್ ಅದನ್ನು ಹಾಕಲ್ಲತ್ತೀರಿ ಮತ್ತು ಅನ್ನದನ ಪ್ರತಿದಿನ ಹಂಗೆ ಅದ ಮತ್ತು ಮೈ ತಗೊಂಬದ್ರಲ್ಲಿ ಏನು ಸಮಸ್ಯೆ ಅದ ಎಡ್ಡೆ ಗೀಜರ್ ಎಷ್ಟು ಜನ ಸ್ಟೂಡೆಂಟ್ ಇದ್ರಿ 250 ಇದ್ರಿ 250 ಜನರಿಗೆ ಎರಡೇ ಗೀಜರ್ ಅವ 50 ಹುಡುಗ್ಯಾರ ಮತ್ತೀಗ ತಮ್ಮ ಒಂದು ಊಟ ಸಮಸ್ಯೆ ಒಂದು ಮಲ್ಕೊಳಕ್ಕೆ ಸಮಸ್ಯೆ ಮತ್ತು ಮೈ ತಗೊಂಬ ಟೈಮಿಗೆ ಬಾತ್ರೂಮ್ ಭೀ ಇಲ್ಲ ಅದನ್ನು ಸ್ವಚ್ಛಕ್ತಾರ ಇಲ್ಲ ಅದರ ಅದೇನು ತೊಳೆಯಲ್ಲ ಮತ್ತು ಹಾಂ ಸರ್ ಇವತ್ತೇನು ಮೊರಾರ್ಜಿ ವಸತಿ ಶಾಲೆಗೆ ಬಂದಿರಿ ನೀವು ಏನು ಸಮಸ್ಯೆಗಳು ಕಂಡು ಬಂದವು ಸರ್ ತಮ್ಗೆ ಸಮಸ್ಯೆ ನೋಡ್ರಿ ಮೊದಲನೇ ಸಮಸ್ಯೆ ಏನಂತಂದ್ರೆ ನಮ್ಮದು ಭೀಮಾ ಎಂಬ ಸಹೋದರದ್ದು ಹಾಲ್ ಟಿಕೆಟ್ ನಾವು ಕೇಳಕ್ಕೆ ಬಂದಾಗ ಇಲ್ಲಿನ ಪ್ರಾಂಶುಪಾಲರು ಅಮೌಂಟ್ ಕೇಳತ್ತಾರಂತ ಹಾಲ್ ಟಿಕೆಟ್ ಕೊಡ್ಲಕ್ಕೆ ಮತ್ತು ಅದು ಬಿಟ್ಟು ನಾವು ಈ ಸ್ಕೂಲ್ ಒಳಗಡೆ ಹೋದಾಗ ಸ್ಕೂಲಿಗೆ ಮಕ್ಕಳ ಶಿಕ್ಷಣದ ವ್ಯವಸ್ಥೆನೇ ಇಲ್ಲ ಇಲ್ಲಿ ಕರೆಕ್ಟಾಗಿ ಯಾವ ರೀತಿ ಅಂದ್ರೆ ಇವರಿಗೆ ಮೋಷನ್ಗೆ ಹೋಗ್ಲಿಕ್ಕೆ ಕೂಡ ಅಲ್ಲಿ ಸುವ್ಯವಸ್ಥಿತವಾದ ಯಾವುದೇ ರೀತಿ ಏನಂತಾರ ವ್ಯವಸ್ಥೆ ಇಲ್ಲ ಹಾಗೂ ಮತ್ತು ಒಳಗಡೆ ಸ್ಕೂಲ್ ಒಳಗಡೆ ಹೋದಾಗ ಮೇಲ್ಛಾವಣಿ ಕೂಡ ತಗಡ ಪತ್ರದಾಗಿದೆ ಮತ್ತು ಇಷ್ಟೊಂದು ಹೊಲಸು ಅಲ್ಲಿ ಅವ್ರಿಗೆ ಊಟ ಮಾಡೋಕೆ ಬೆಡ್ ಎಂಥದ್ದು ಕೊಟ್ಟರಂತಂದ್ರೆ ಒಂದು ಚಾಪಿ ರೀತಿ ಅಂಥದ್ದು ಕೊಟ್ಟು ಅದು 6 ತಿಂಗಳಿಗೆ ಒಂದು ಸಲ ಒಗೆದು ಅದ್ರ ಮೇಲೆ ಕೂಡಿಸಿ ಊಟ ಮಾಡಿಸ್ತಾರಂತ ಇಂಥ ಕೆಟ್ಟ ವಾತಾವರಣದಲ್ಲಿ ಮಕ್ಕಳು ಶಿಕ್ಷಣ ಪಡೆಯುವಂತಾಗ್ಯದ ಅದಕ್ಕಾಗಿ ಈ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾವು ಏನು ಕೇಳ್ಕೊಂಬೋದಂತಂದ್ರೆ ಇದರ ಬಗ್ಗೆ ತಾವು ಎಚ್ಚರಿಕೆ ವಹಿಸಿ ಮತ್ತು ಏನಿದು ವ್ಯವಸ್ಥೆ ಕೆಟ್ಟು ಹೋಗ್ಯದ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ಎಲ್ಲ ಈ ಶಿಕ್ಷಣ ಇಲಾಖೆದ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೋತೀವಿ ಅಂತ ತಿಳ್ಕೊಬೋದು ಇಲ್ಲ ಅವ್ರಿಗೆ ಇದೊಂದು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೂಡ ಮಾಡ್ತೀವಿ ಈ ವ್ಯವಸ್ಥೆ ಒಳ್ಳೆ ರೀತಿಯಿಂದ ಮುಂದೆ ಒಳ್ಳೆಯದು ಮಾಡಿದರೆ ಮಾತ್ರ ನಾವು ಸುಮ್ಮನೆ ಕೂಡೋಕ್ಕಾಗುತ್ತೆ ಇಲ್ಲಾಂದ್ರೆ ಮತ್ತು ಬಸವ ಕಲ್ಯಾಣದಲ್ಲಿ ಉಗ್ರ ಹೋರಾಟ ಕೂಡ ಈ ಶಾಲೆಗೋಸ್ಕರ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ನಿಮಗೆ ತಿಳಿಸಲು ಬಯಸ್ತೀನಿ. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ದೇವಾನಂದ್ ತೋಳೆ ಅಂತ, ದಲಿತ ಸಂಘರ್ಷ ಸಮಿತಿ ತಾಲೂಕಾ ಅಧ್ಯಕ್ಷ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಶೌಚಾಲಯ ಏರಿಯಾ ಮತ್ತು ಕಿಚನ್ ಏರಿಯಾ ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಇದು ನೋಡ್ಬೋದು ನೀವೆಲ್ಲ. ಇದು ಯಾವ ರೀತಿ ಸ್ನಾನ ಮಾಡೋಕ್ಕೆ ಮಕ್ಕಳಿಗೆ ಇಲ್ಲೇ ಸ್ನಾನ ಮಾಡ್ತಾರಂತ ನೋಡ್ರಿ ಇದು. ಆಮೇಲೆ ಇದು ಬಟ್ಟೆ ಒಗಿಲಕ್ಕ ಈ ರೀತಿ ಮಕ್ಕಳಿಗೆ. ಆಮೇಲೆ ಇದೆಲ್ಲ ನೋಡ್ರಿ ಗಟ್ರ ಇದು ಇಲ್ಲೇ ಇಷ್ಟು ಗಲೀಜು, ಇಲ್ಲಿ ಗೊಬ್ಬಂತೆ ಸ್ಮೆಲ್ ಹೊಡಿತಾ ಇದೆ. ಈ ಸ್ಮೆಲ್ ನೋಡಿದ್ರೆ ಮಕ್ಕಳು ಬೇಮಾರು ಬೀಳೋದು 100% ಖಚಿತ. ಯಾವುದೇ ರೀತಿಯಿಂದ ಫೆಸಿಲಿಟಿ ಇಲ್ಲ, ಮಕ್ಕಳಿಗೆ ಸ್ವಚ್ಛತೆ ಇಲ್ಲ. ಇದು ಇಲ್ಲೇ ನೋಡಿ, ಇದು ನೀವು ಸ್ವಂತ ಕಣ್ಣಿಂದ ನೋಡ್ಬೋದು. ಈ ರೀತಿ ನೋಡಿ ಮಕ್ಕಳಿಗೆ ಏನೋ ಗೀಝರ್ ಇದೆ, 2 ಗೀಝರ್, 150 ಮಕ್ಕಳು, 150 250 ಮಕ್ಕಳ ಹರ ಅಂತ. ಇಲ್ಲಿ 250 ಮಕ್ಕಳದಾಗ 2 ಗೀಝರ್ ಇದು ಟಾಯ್ಲೆಟ್ ಇದೆ ನೋಡಿರಿ ಮಕ್ಕಳಿಗೆ ಯಾವ ರೀತಿ ಇದೆ ಎಂಬುದು ನೋಡಿ. ಇದು ಟಾಯ್ಲೆಟ್ ಅಂತೆ, ಇದು ನೋಡಿ ಟಾಯ್ಲೆಟ್ ಇದು ಮಕ್ಕಳಿಗೆ ಇದು ಯಾವ ರೀತಿ ಇದೆ. ಇದು ಮೈ ತೊಳ್ಕೊಳಕ್ಕಂತ ಒಂದಕ್ಕೂ ಕೂಡ ಡೋರ್ ಇಲ್ಲ. ಈ ರೀತಿ ಅದು ನೋಡ್ರಿ ಮೈ ತೊಳ್ಕೊಳಕ್ಕೆ ಮಕ್ಕಳಿಗೆ. ಆಮೇಲೆ ಇದು ಎಷ್ಟು ಗಲೀಜ ನೋಡಿ ಮಕ್ಕಳಿಗೆ. ಇದು ಎಲ್ಲ ಈ ರೀತಿ ಇದೆ ಮಕ್ಕಳನ್ನು. ಒಂದೇ ಲೈಟಾ? ರಾತ್ರಿ ಕೂಡ ಇಲ್ಲಿ ಲೈಟ್ ಇರಲ್ಲ ನೋಡಿ. ಇದು ಎಂಥ ಏರಿಯಾದಾಗ ಲೈಟ್ ಇಲ್ಲಂತೆ ಮಕ್ಕಳಿಗೆ ಈ ರೀತಿ ಎಲ್ಲ ನೋಡಿ. ಇದು ಟಾಯ್ಲೆಟ್. ಆಮೇಲೆ ಇದು ನೋಡಿ, ಇದು ಡೋರ್ಗೆ ಯಾವ ರೀತಿ ಇದೆ. ಹಾಂ, ಪೂರ ಇದೆಲ್ಲ ಯಾರು ಹೊಡೆದಾರಪ್ಪಿ? ಇದು ಬಿಸಿಲಿಗೆ ಬೊಕ್ಕಳ ಹಳಿವ. ಈಗ ನೀವು ಎಷ್ಟು ವರ್ಷ, 2 ವರ್ಷ ಆಯ್ತು ಇಲ್ಲಿದ್ರೆ, 3 ವರ್ಷ ಆಯ್ತು ನೋಡಿದ್ದು ಯಾವ ರೀತಿ ಎಲ್ಲ ಹಾಳಾಗಿಂದು ಕೂಡ ರಿಪೇರಿ ಮಾಡೋಕ್ಕೆ ಯಾರಿಲ್ಲ. ಬಕೆಟ್ ಇಲ್ಲಂತೆ. ಒಂದು ಬಕೆಟ್ನಲ್ಲಿ ಇದು ಒಂದೇ ಬಕೆಟ್ ಇದೆ. ಇಷ್ಟು ಬಾತ್ರೂಮ್ದಲ್ಲಿ ಒಂದೇ ಬಕೆಟ್ ನೋಡಿ. ಇದು ಯಾವ ರೀತಿ ಟಾಯ್ಲೆಟ್ ಇದೆ ಅಂತ. ಟಾಯ್ಲೆಟ್ ಕೂಡ ಎಲ್ಲ ಗಲೀಜಾಗಿದೆ. ಇದಕ್ಕಂತೂ ತೊಟ್ಟಿ ಕೂಡ ಇಲ್ಲ ನೋಡ್ಬೋದು ನೀವು ಯಾವ ರೀತಿ ಇದೆ ನೋಡಿ. ನೀರು ವೇಸ್ಟ್
ಆಮೇಲೆ ಮಕ್ಕಳಿಗೆ ಗರಂ ನೀರು ಸಿಗ್ತಾ ಇಲ್ಲ ಮೈ ತೊಳ್ಕೊಳ್ಳೋಕ್ಕೆ. ಇದಕ್ಕೇನು ಡೋರ್ ಇಲ್ಲ, ಇದು ಸ್ನಾನ ಮಾಡ್ಲಿಕ್ಕೆ ಮಕ್ಕಳಿಗೆ ನೋಡ್ಬೋದು ನೀವು. ಫುಲ್ ಓಪನ್ ಏರಿಯಾ ಇದೆ. ಓಪನ್ ಏರಿಯಾ ಇದ್ದರೂ ಕೂಡ ಇದು ಬೇಸಿಗೆ ಮತ್ತು ನೋಡಿದ್ದು ಯಾವ ರೀತಿ ಇದೆ ಮಕ್ಕಳ ವ್ಯವಸ್ಥೆ. ಮೊರಾರ್ಜಿ, ಕೊಯ್ನೂರು ಮೊರಾರ್ಜಿ ನೋಡ್ಬೋದು ಸರ್ ನೀವು ಇದರ ವ್ಯವಸ್ಥೆಗಳನ್ನು. ಯಾವ ರೀತಿ ಮಕ್ಕಳು ಸ್ನಾನ ಮಾಡ್ಬೇಕು ಇಲ್ಲಿ. ಈ ರೀತಿ ಎಲ್ಲ ಇದ್ದಿದ್ದಕ್ಕೆ ಮಕ್ಕಳು ಹೊರಗಡೆ ಸ್ನಾನ ಮಾಡ್ತಾರೆ. ಇದು ಯಾರ್ದು? ಇದು ವಾಚ್ಮೆನ್ ಸಲಿಂದ ಏನಪ್ಪಿ? ಅವ್ರದವ್ರು ಕೀಲಿ ಹಾಕೊಂಡು ಕೋತಾರ, ನಿಮಗೆ ಕೊಡಲ್ಲದ ಯಾರು ಇವನು. ಹಾಂ, ಒಳಗೆ ಬ್ರಷ್ ಅದು ನಿಕ್ಕ್ಯಾರ. ಮಗ ಬಾತ್ರೂಮ್ಗೆ ಎಲ್ಲಿ ಹೋಗ್ತಾರೆ? ಒಳಗೆ ಹೆಂಗೆ ಏನು? ಹಾಂ ಹಾಂ, ಇದು ಕೀಲಿ ತೆಗೆದು ಒಳಗೆಲ್ಲ ಕ್ಲೀನ್ ಮಾಡೋ ಸಾಮಾನುಗಳು ಇಲ್ಲೇ ಇರ್ತಾರೆ. ಹಾಂ, ಇದರಲ್ಲಿ ಏನಿದೆ ನೋಡ್ರಿ, ಇದು ಯಾವ ರೀತಿ ಇದೆ ಇಲ್ಲಿಂದ ವ್ಯವಸ್ಥೆ. ಸರ್ ಇಲ್ಲಿ ಏನು ಯಾವ ಕಾರಣಕ್ಕೆ ವಿಸಿಟ್ ಕೊಟ್ರಿ ಗೊತ್ತಾ ಮೊರಾರ್ಜಿ ವಸತಿ ಶಾಲೆಗೆ? ಸರ್, ನಾನು ಮೊಟ್ಟ ಮೊದಲಿಗೆ ಈ ಉತ್ತರ ಕರ್ನಾಟಕ ಚಾನೆಲ್ದವರಿಗೆ, ಮಾಧ್ಯಮದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಏನು ಗೊತ್ತಾ, ನಾವು ಇಲ್ಲಿ ಇವತ್ತು ವಿಸಿಟ್ಗೆ ಬಂದಿದ್ದ ಕಾರಣವೇನೆಂದರೆ, ನಮ್ಗೆ ಇಲ್ಲಿ ಒಂದು ಫೋನ್ ಬಂತು. ಏನಂತಂದ್ರೆ ಹಾಲ್ ಟಿಕೆಟ್ ತೊಗೊಳಕ್ಕೆ ಬಂದಿರಂತ. ಹಾಲ್ ಟಿಕೆಟ್ ತೊಗೊಳಕ್ಕೆ ಬಂದಾಗ ಅವ್ರಿಗೆ ಹಾಲ್ ಟಿಕೆಟ್ ಕೊಡ್ತಾಯಿಲ್ಲ ಅಂಥೇಳಿ ಫೋನ್ ಮಾಡಿದರು. ಅವರು ಪ್ರಿನ್ಸಿಪಲ್ ಜೊತೆ ಮಾತಾಡಿದ್ರೆ 500 ರೂಪಾಯಿ ಕೊಡ್ಬೇಕಂಥೇಳಿ, ಅವರು ಯಾರು PA ಇದ್ದಾರಂತ, ಅವ್ರ ಕೈಯಾಗ 500 ರೂಪಾಯಿ ಕೊಡ್ರಿ, ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತೀವಿ ಅಂತೇಳಿ ಅಂದ್ರಂತ. ಆಮೇಲೆ ಅವರು ನನ್ನ ಹತ್ರ 500 ಇಲ್ಲ, ಒಂದು 100 ಇದೆ ಕೊಡ್ತೀನಿ ಅಂತಂದಾಗ, ಅವ್ರು ಯಾರಿಲ್ಲ, ಇವರೇ ನಮ್ಮದು ಭೀಮಾ ಅಂಥೇಳಿ, ಇವ್ರದ್ದೇ ಹಾಲ್ ಟಿಕೆಟ್ ಇದೆ. ಅವರು ಏನಂತಂದರೆ ಈ ಹೊರಗೆ ಕ್ಯಾಂಡಿಡೇಟ್, ಲೋಕಲ್ ಇಲ್ಲಿ ಏನು ಪ್ರೈವೇಟ್ ಕ್ಯಾಂಡಿಡೇಟ್ ಅವ್ರದ್ದಿದೆ. ಇದೇ ರೀತಿ ಈ ಸಮಸ್ಯೆಗೆ ನಾವು ಇಲ್ಲಿ ಬಂದಿದ್ದೆವು. ಆ ಸಮಸ್ಯೆಗೆ ಬಂದಾಗ ಹಾಲ್ ಟಿಕೆಟ್ ಯಾಕೆ ಕೊಡ್ತಾಯಿಲ್ಲ ಅಂತೇಳಿ ಕೇಳಕ್ಕೆ ಬಂದಾಗ ಇಲ್ಲಿನ ವ್ಯವಸ್ಥೆ ನೋಡಿದೆವು ನಾವು. ಈ ವ್ಯವಸ್ಥೆ ನೋಡಿ, ಇಲ್ಲಿಂದ ದುರ್ವ್ಯವಸ್ಥೆಗಳನ್ನು ನೋಡಿ ನಮ್ಮನ್ನು ಭಾಳ ಆತಂಕ ಆಯಿತು. ಯಾಕಂತಂದರೆ ಇಲ್ಲಿ ಇರುವವರು ಎಲ್ಲ ಬಡವರ ಮಕ್ಕಳು. ಬಡವರಿಗೆ ಪ್ರತಿಯೊಬ್ಬರು ಭಾಷಣ ಮಾಡಿ ಹೇಳ್ತಾರೆ, ಬಡವರ ಮಕ್ಕಳು ಎಜುಕೇಷನು ಭಾಳ ಒಳ್ಳೆಯ ರೀತಿಯಿಂದ ಪಡಿಬೇಕು, ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಬೇಕು. ಇವರು ಸ್ಕೂಲ್ದಲ್ಲಿ 15ನೇ ಆಗಸ್ಟು ಆಮೇಲೆ 26 ಜನವರಿ ಬಂದಾಗ ಮಾತ್ರ ಇವ್ರದ್ದೆಲ್ಲ ಭಾಷಣದಲ್ಲಿ ಕೇಳೋಕ್ಕೆ ನಮಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಇರ್ಲಕ್ಕೆ ಮಕ್ಕಳಿಗೆ ಎಲ್ಲ ರೀತಿಯಿಂದ ಯಾವುದೇ ವ್ಯವಸ್ಥೆ ಇಲ್ಲ. ಪೂರಾ ಇಲ್ಲಿ ಮಕ್ಕಳಿಗೆ ಮಕ್ಕಳಕ್ಕೆ ಕೆಳಗಡೆ ಅರ್ಗಲ್ ಮೇಲೆ ಅದು ಕ್ಲೀನ್ ಇಲ್ಲ. ಮ್ಯಾಲೆ ಟೀಣಿದೆ, ಏನು ತಗಡ ಶೆಡ್ ಇದೆ, ತಗಡ ಶೆಡ್ಡಿಂದ ಮಳೆ ಬಂದರೆ ಒಳಗಡೆ ನೀರು ಬರ್ತಾವಂತ. ಮಕ್ಕಳದು ಹೇಳಿದಾಗ ಏನೋ MCL ಮೆತ್ತಿಸ್ತೇವೆ ಅಂತ ಹೇಳಂದರೆ ಅದು ಕೂಡ ಮೆತ್ತಿಸಿಲ್ಲ. ಒಳಗಡೆ ಲೈಟ್ ಇಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಲಿಕ್ಕೆ. ರಾತ್ರಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಚಿಕ್ಕಡು ಮಚ್ಚರ್ ಬಂದು ಕಚ್ಚಿ ತೊಗಣಿ ಕಚ್ಚಿ ಮಕ್ಕಳನ್ನು ಭಾಳ ಗಂಭೀರವಾಗಿ ಅವ್ರದ್ದು ಪರಿಸ್ಥಿತಿ ಇದೆ. ಇಲ್ಲಿರುವ ಮೈ ತೊಳ್ಕೊಳ್ಳೋಕೆ, ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ, ಆಮೇಲೆ ಟಾಯ್ಲೆಟ್ ಕೊಡೋಕ್ಕೆ ಯಾವುದೇ ರೀತಿ ಕೂಡ ವ್ಯವಸ್ಥೆ ಇಲ್ಲ. 150 ಜನ ಜೆಂಟ್ಸ್, 100 ಏನು ಲೇಡೀಸ್ ಇದ್ದಾರಂತೆ, ಒಟ್ಟು 250 ಏನೋ ಇದ್ದಾರೆ. ಇಲ್ಲಿ ಇರಲಿಕ್ಕೆ 2 ಗೀಝರ್ ಇವೆ. ಆ 2 ಗೀಝರ್ದಲ್ಲಿ ಮಕ್ಕಳಿಗೆ ಮೈ ತೊಳ್ಕೊಳ್ಳೋಕೆ ನೀರು, ಅಷ್ಟು ಮಕ್ಕಳು ಯಾವ ರೀತಿಯಿಂದ ತೊಗೋಬೇಕು, ಇವರು ತಯಾರಾಗಬೇಕು. ಯಾವಾಗ ಮಕ್ಕಳು ಫ್ರೆಶ್ ಆಗಲಿಕ್ಕೆ ಕೂಡ ಇಲ್ಲಿನ ವ್ಯವಸ್ಥೆಯನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ನಾವು ಇದೇ ವ್ಯವಸ್ಥೆಯಲ್ಲಿ ನೋಡಿದ ನಂತರ ತಾಲೂಕಾ ಆಫೀಸರ್ ರವಿ ಸರ್ ಅವರಿಗೆ ಮಾತಾಡಿದಾಗ, ರವಿ ಸರ್ ಅವ್ರು ಏನು ಹೇಳ್ತಿದ್ರೆ, ನಮ್ಮ ಅಂಡರ್ನಲ್ಲಿಲ್ಲ, ಇದು ನಮ್ಮದು ಡಿಪಾರ್ಟ್ಮೆಂಟ್ ಇದೆ, ಇದಕ್ಕೇನಪ್ಪ ಅಂದ್ರೆ ಜಿಲ್ಲಾ ಅಧಿಕಾರಿಗಳ